ನೋಡಿ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ KCET ಮತ್ತು ನೀಟ್ ಸ್ಟೂಡೆಂಟ್ ಸೆಕೆಂಡ್ ರೌಂಡಲ್ಲಿ ಎಲ್ಲರೂ ಕೂಡ ಅಡ್ಮಿಷನ್ ಆಗೋ ಕಾರಣ ಇನ್ಮೇಲೆ ಆಗ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಸ್ಗಳು ನಿಮಗೆ ಗೊತ್ತಿರಲೇಬೇಕು. ಈಗಾಗಲೇ ರಿಸಲ್ಟ್ ಕೂಡ ಬಂದೈತೆ ನಿಮ್ಮ ಹತ್ರ, ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತಲೂ ಕೂಡ ಗೊತ್ತಿದೆ. ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೀಟ್ ನಾಟ್ ಅಲಾಟೆಡ್, ಅವ್ರಿಗೆ ಬೇರೆ ಸಪ್ರೇಟಾಗಿ ನಿಮಗೆ ಇನ್ನೊಂದು ಟೈಮ್ ಹೇಳ್ತೀನಿ. ಈಗ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿದೆ ನಿಮಗೆ, ಓಕೆ, ನಿಮ್ಗೆ ಏನು ಮಾಡ್ತಿದ್ದೀನಿ ಆ್ಯಂಡ್ ಸೀಟ್ ನಾಟ್ ಅಲಾಟೆಡ್ ಆದವರು ಕೂಡ ಈ ಕೆಲಸ ಮಾಡ್ಬೋದು ನೀವು. ಓಕೆ, ಮಾಡಿ ಹೇಳ್ತೀನಿ. ಸರಿ, ಏನು ಅಂತಂದು ಹೇಳ್ತಾ ಹೋತಂದರೆ ಮೊದಲನೇದಾಗಿ ಒಂದೊಂದಾಗಿ ಹೇಳ್ತೀನಿ. ನೋಡಿ, ಈಗಾಗಲೇ ರಿಸಲ್ಟ್ ನಾಳೆ ಬಂದೈತೆ. ನಿಮಗೆ ಕೇದರ್ ಮೊದಲು ನಿಮ್ಗೆ ಒಂದು ಟ್ವಿಟ್ಟರ್ ಮಾಡಿದರೆ ಅದನ್ನು ನಾನು ಟ್ವಿಟ್ಟರ್ ತಿಳಿಸ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಟ್ವಿಟ್ಟರ್ ಖಾತೆಯಲ್ಲಿ ಬರ್ತೀನಿ. ನಾನು ಟ್ವಿಟ್ಟರ್ ಖಾತೆಯಲ್ಲಿ ಬಂದಾಗ ಒಂದು ಕೇದವರು ಒಂದು ಟ್ವೀಟ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ UGCET ಆ್ಯಂಡ್ UG NEET 2025 ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಔಟ್ ಅಂತ ಕೊಟ್ಬಿಟ್ಟು ಕೆಳಗಡೆ ನೋಡಿ UGCET ಆ್ಯಂಡ್ UG NEET 2025 ಎರಡನೇ ಸುತ್ತಿನ ಸೀಟ್ ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸೊ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ, ಅಂದರೆ ಏನಾದರೂ ನಿಮ್ಮೇನಾದರೂ ಕಂಪ್ಲೇಂಟ್ಸ್ಗಳಿತ್ತಂದರೆ ಆಗಸ್ಟ್ 30ರಂದು ಮಧ್ಯಾಹ್ನ 12 ಗಂಟೆ ಒಳಗಡೆ ಅಂತಂದರೆ ನಿಮ್ಮ ಫಾರ್ ಎಕ್ಸಾಂಪಲ್ ಈಗಾಗಲೇ ರಿಸಲ್ಟ್ ನಿಮ್ಮ ಹತ್ರ ಬಂದೈತೆ. ಓಕೆ, ಆ ರಿಸಲ್ಟಿನ ನಿಮ್ದು ಏನಾದರೂ ಚೇಂಜಸ್ ಆಗಿತ್ತಂದರೆ ಮೀನ್ಸ್ ಬ್ರದರ್ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಏನು ನಮಗೆ ಅದು ಗೊತ್ತಾಗ್ತದೆ ಅಂತಂದರೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈಗ ಯಾವುದೋ ನಿಮ್ಮ ಜನರಲ್ ಮೆರಿಟಲ್ಲಿ ಇದ್ದಾರೆ, ನಿಮ್ಮ ಜನರಲ್ ಮೆರಿಟಲ್ಲಿ ನಿಮ್ಮ ರ್ಯಾಂಕು ಒಂದು 50,000 ಇದೆ ರ್ಯಾಂಕು. ಓಕೆ, ಬಟ್ ಯಾವುದೋ ಒಂದು ಸ್ಟೂಡೆಂಟ್ಗೆ ಒಂದು ಕಾಲೇಜಲ್ಲಿ ಜನರಲ್ ಮೆರಿಟಲ್ಲಿ 51,000ಕ್ಕೆ ಸೀಟ್ ಸಿಕ್ಕಿದೆ, ಬಟ್ ನಿಮ್ಗೆ ಸೀಟೇ ಸಿಕ್ಕಿಲ್ಲ. ಸೊ ಅವಾಗ ಏನಾಗ್ತದೆ, 50,000 ಇದ್ರೂ ಕೂಡ ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ 51,000 ಅವನಿಗೆ ಯಾಕೆ ಸೀಟ್ ಸಿಕ್ತು? ಜನರಲ್ ಮೆರಿಟಲ್ಲಿ ಅವನಿಗೂ ಕೂಡ ಸಿಕ್ಕಿದೆ, ನಿಮಗೆ ಸಿಕ್ಕಿದೆ ಅಂತಂದರೆ ನಿಮಗೆ ಸಿಗಬೇಕು. ಜನರಲ್ ಮೆರಿಟ್ ಇರೋದು ಎಲ್ಲರೂ ಕೂಡ. ಸೊ ಹಂಗೆ ಈ ರೀತಿ ಏನಾದರೂ ಕಂಪ್ಲೇಂಟ್ಸ್ಗಳಿತ್ತಂದರೆ ನಾಳೆ 12 ಗಂಟೆ ಒಳಗಡೆ ಏನು ಮಾಡಬೇಕು ನೀವು ಕೇದವರಿಗೆ ಇಮೇಲ್ ಮೂಲಕ, ಓಕೆ, ಕೆಳಗಡೆ ಕಾಣಿಸ್ತಿದೆ ನೋಡಿ, KA@nic.nic ಈ ಒಂದು ಮೇಲ್ಗೆ ನೀವೆಲ್ಲರೂ ಕೂಡ ಏನೇ ಒಂದು ಕಂಪ್ಲೇಂಟ್ ಇದ್ರೂ ಕೂಡ ನಾಳೆ 12 ಗಂಟೆ ಒಳಗಡೆ ಮಾಡಬೇಕು. ಓಕೆ, ಸೊ ಅದಾದ ತಕ್ಷಣ ನೋಡಿ ನಿಮಗೆ ಫೈನಲ್ ರಿಸಲ್ಟ್ ಕೂಡ ಏನು ಮಾಡ್ತಿದ್ದಾರೆ ಆಗಸ್ಟ್ 30ರಂದು ಮಧ್ಯಾಹ್ನ 3 ಗಂಟೆ ನಂತರ, ಅಂದರೆ ಮಧ್ಯಾಹ್ನ 3 ಗಂಟೆ ನಂತರ ಅಂತ ಹೇಳ್ತಿದ್ರೆ. ಸೊ ಅರ್ಥ ಮಾಡಬೇಕು, ಇವತ್ತು ಕೂಡ ಓಕೆ ಸೇಮ್ ಇವತ್ತು ಕೂಡ ನಿಮಗೆ ಮಧ್ಯಾಹ್ನ 1 ಗಂಟೆ ನಂತರ ಅಂತ ಹೇಳಿಬಿಟ್ಟು ನಿಮಗೆ ಕೂಡ ಹತ್ತತ್ರ 3 ಗಂಟೆ ಮೇಲೇ ಏನು ಮಾಡಿದ್ರು ರಿಸಲ್ಟ್ ಬಿಟ್ಟರು. ಸೊ ನಾಳೆನೂ ಕೂಡ 3 ಗಂಟೆ ಅಂತ ಹೇಳಿದ್ರೆ ನೋಡಿ ನಾಳೆ ಯಾವಾಗ ಬಿಡ್ತಾರೆ ಅಂತ ನಿಮಗೆ ಬಿಟ್ಟಾಗಿ ಹೇಳ್ತೀನಿ ಅಷ್ಟೇ. ಓಕೆ, ಸೊ ನಾಳೆನೂ ಕೂಡ 3 ಗಂಟೆ ಅಂದರೆ ಫೈನಲ್ ರಿಸಲ್ಟ್ ನಾಳೆನೇ ಬರ್ತಾಯಿದೆ. ಓಕೆ, ಇದೊಂದು ಖುಷಿ ವಿಚಾರ, ನಾಳೆನೇ ಫೈನಲ್ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ರೆ. ಸೊ ನೋಡೋಣಂತೆ. ಅದಾದ ತಕ್ಷಣ ನೋಡಿ ಅರ್ಥ ಮಾಡ್ಕೊಡಿ, ಈ ಒಂದು ಟೈಮ್ ಒಳಗಡೆ ನಿಮ್ಗೆ ಏನು ಕೇದವರು ಏನು ಕ್ವಿಟ್ ಬಿಡನ್ನು ಕೊಡ್ತಾರೋ ಏನೇನು ಮಾಡ್ತಾರೋ ಕೇದವರು ಏನು ಕೂಡ ಹೇಳಿಲ್ಲ ಸದ್ಯಕ್ಕೆ. ಬಟ್ ಡೈರೆಕ್ಟರ್ ಕೂತ್ ಮಾತಾಡಿದ್ದು ಇವಾಗ ಟ್ಯಾಲಿ ಸ್ವಲ್ಪ ಆಗುತ್ತೋ ಇಲ್ಲೋ ಅಂತ ಕನ್ಫ್ಯೂಷನ್ ನಾನು ಕೂಡ ಇದ್ದೀನಿ. ನೋಡೋಣ ಏನೇನು ಮಾಡ್ತಾರೋ ಏನು ಕತ್ತಿ ಎಲ್ಲನೂ ಕೂಡ. ಸದ್ಯಕ್ಕೆ ಏನು ಮಾಡಿ ಇವಾಗ ಹೋಗ್ಬಿಟ್ಟು ನಿಮ್ದು ಏನೋ ಒಂದು ಕಂಪ್ಲೇಂಟ್ಸ್ಗಳಿತ್ತಂದರೆ ಹೋಗ್ಬಿಟ್ಟು ಇವಾಗಲೇ ಮಾಡಿ, ಯಾಕಂದರೆ ನಾಳೆ 12 ಗಂಟೆ ಲಾಸ್ಟು. ಏನಾದ್ರು ಕಂಪ್ಲೇಂಟ್ಸ್ ಇತ್ತಂದರೆ ಅದನ್ನೆಲ್ಲ ಕೂಡ ನೋಡಿಕೊಂಡು ಒಂದು 3 hours 4 hours ತೊಗೊಂಡು ಒಂದು ಸಾಯಂಕಾಲ ಮೇ ಬಿ ಮತ್ತೆ ಇನ್ನೊಂದು ಟೈಮ್ ರಿಸಲ್ಟ್ ಬಿಡ್ಬೋದು. ಓಕೆ, ಈಗ ವೆಬ್ಸೈಟಲ್ಲಿ ಬರ್ತೀನಿ. ಓಕೆ, ರಿಸಲ್ಟ್ ನಿಮಗೆ ಎರಡೆರಡು ಟೈಮ್ ಕಾಣಿಸ್ತಿದೆ ನೋಡಿ. ಒಂದು UGCET ಒಂದು ಸಪ್ರೇಟ್ ಕಾಣಿಸ್ತಿದೆ ಆ್ಯಂಡ್ UG NEET ಸಪ್ರೇಟ್ ಕಾಣಿಸ್ತಿದೆ. UGCET ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಲಿಂಕ್ ಓಪನ್ ಆಗ್ತದೆ. ಓಕೆ, ಕ್ಲಿಕ್ ಮಾಡಿ ಓಪನ್ ಅಂದರೆ ಲಿಂಕ್ ಓಪನ್ ಆಗುತ್ತದೆ, ಆರಾಮ್ಸೆ ಓಪನ್ ಮಾಡ್ಕೊರಿ. ಸ್ವಲ್ಪ ಈಗ ಇಷ್ಟೊತ್ತು ಯಾಕಂದರೆ ಎಲ್ಲರೂ ಕೂಡ ಹುಡುಗರು ಸರ್ವರ್ ಸ್ವಲ್ಪ ಸ್ಲೋ ಆಗಿರ್ಬೋದು, ಬಟ್ ಓಪನ್ ಆಗುತ್ತೆ. ಅದಾದ ನಂತರ ಇಲ್ಲಿ ನೋಡಿ ನಾನೀಗ ಪ್ರವೇಶಕ್ಕೆ ಹೋಗ್ಬಿಟ್ಟು UG NEET ಹೋಗ್ತೀನಿ. UG NEET ಹೋಗ್ಬಿಟ್ಟು ನಿಮಗೆ ಪಟ್ಟಿಗಳು 3 ಕಾಣಿಸ್ತಿದೆ. ಒಂದು ಮೆಡಿಕಲ್ ಅಲಾಟೆಡ್ ಲಿಸ್ಟ್, ಓಕೆ, ಯಾರಿಗೆಲ್ಲ MBBS ಸೀಟ್ ಸಿಕ್ಕಿದೆ ಅವ್ರದ್ದು ಒಂದು ಸಪ್ರೇಟ್ ಒಂದು ಲಿಸ್ಟ್ ಬಿಟ್ಟರೆ. ಅದಾದ ಡೆಂಟಲ್ ಅಲಾಟೆಡ್ ಲಿಸ್ಟು ಅದ್ರದ್ದು ಒಂದು ಸಪ್ರೇಟು. ಅದಾದ ತಕ್ಷಣ ಆಯುಷ್ ಅಲಾಟೆಡ್ ಲಿಸ್ಟು. ನಿಮಗೆ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಅಲಾಟೆಡ್ ಲಿಸ್ಟಲ್ಲಿ ಹೋಗ್ಬಿಟ್ಟು ನೀವು ಎಲ್ಲಿವರೆಗೂ ನಿಂತಿದ್ದಪ್ಪ ಅಂತ ನೋಡ್ಲಿಕ್ಕೆ ನಿಮ್ಗೆ ಏನು ಮಾಡ್ತಿದ್ದೀನಿ ಅಂತಂದ್ರೆ ತೀರಾ ಕೆಳಗಡೆ ಹೋಗ್ತೀನಿ. ನಾನು ತೀರಾ ಕೆಳಗಡೆ ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಎಲ್ಲಿ ನಿಂತಾ ಇದೆ ನೋಡಿ, ಆಲ್ ಇಂಡಿಯಾ ರ್ಯಾಂಕು 1,30,000 ಇದ್ದವನಿಗೆ 9,243 ಸೀರಿಯಲ್ ನಂಬರಲ್ಲಿ ಸಿಕ್ಕಿದೆ. ಯಾವುದು ಕಾಲೇಜು? ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು, ನಮ್ಮ ವಿಜಯನಗರದ್ದು. ಅದಾದ ಇಲ್ಲಿ ನೋಡಿ ಅದು ಯಾವುದು MBBS ಗೌರ್ನಮೆಂಟು PHML ಸಿಕ್ಕತ್ತ ಆ್ಯಂಡ್ ಫೀಸ್ ಕೂಡ 64,000 ಅಂತಂದರೆ ಇಲ್ಲಿ ಅರ್ಥ ಮಾಡ್ಕೊರಿ. ಈಗ ಲಾಸ್ಟಲ್ಲೂ ಕೂಡ ಸೀಟ್ ಸಿಕ್ಕೋನಿಗೂ ಕೂಡ MBBS ಸೀಟ್ ಸಿಕ್ಕದೆ, ಲಾಸ್ಟ್ ರ್ಯಾಂಕ್ ಇದ್ದವನಿಗೂ ಕೂಡ, ಅಂದರೆ ಕರ್ನಾಟಕದಲ್ಲಿ ಇಲ್ಲಿ ಬಿಟ್ಟಿರ್ತಕ್ಕಂಥ ಲಿಸ್ಟ್ ಒಳಗಡೆ. ಸೊ ಹಂಗಾಗಿ ಒನ್ ಟೈಮ್ ನೋಡ್ಕೊರಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೊಂದು ಐಡಿಯಾ ಬರ್ತದ ಹುಡುಗರು ನೆಕ್ಸ್ಟ್ ಕೂಡ ಅಪ್ಗ್ರೇಡಿಂಗ್ ಹೋಗೋರಿಗೆ ಕೂಡ, ಅಂದರೆ ಅಪ್ಗ್ರೇಡಿಂಗ್ ಹೋಗೋರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಉದ್ದೇಶ ಇಟ್ಕೊಂಡು ಒಂದು ಲಿಸ್ಟ್ ಬಿಟ್ಟವ್ರೆ, ನೋಡ್ಕೋಬೋದು. ಸೇಮ್ ಅದೇ ರೀತಿಯಾಗಿ ಡೆಂಟಲ್ ಅಲಾಟೆಡ್ ಲಿಸ್ಟು, ಆಯುಷ್ ಅಲಾಟೆಡ್ ಲಿಸ್ಟ್ ಬಿಟ್ಟಾರೆ. ಸೊ ಅದನ್ನು ಕೂಡ ಒನ್ ಟೈಮ್ ನೋಡ್ಕೋಬಹುದು. ಸೊ ಯಾವುದೇ ರೀತಿಯಾಗಿ ಇದವರು ಕೂಡ ನಮ್ಮ ಕೇದಲ್ಲಿ ಒಂದು ಕಟ್ ಆಫ್ ಲಿಸ್ಟ್ ಅನ್ನೋದು ಕೂಡ ಬಿಟ್ಟಿಲ್ಲ, ಯಾಕಂದರೆ ರಿಸಲ್ಟ್ ಬರೋದೇ ಇವಾಗ ಬಂದಿರೋ ಕಾರಣ. ಸ್ವಲ್ಪ ತಡ ಈ ಮೇ ಬಿ ರಾತ್ರಿ ಒಳಗಡೆ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ಕಟ್ ಆಫ್ ಲಿಸ್ಟ್ ಬಿಟ್ಟರೆ ಚೆನ್ನಾಗಿ ಅನಿಸುತ್ತೆ. ಬಿಟ್ಟರು ಪರವಾಗಿ, ಬಿಡದೇ ಇದ್ರೂ ಕೂಡ ಪರವಾಗಿಲ್ಲ, ಯಾಕಂತಂದರೆ ನಾಳೆ ಫೈನಲ್ ರಿಸಲ್ಟ್ ಬರ್ತಾಯಿದೆ. ನಾಳೆ ಫೈನಲ್ ರಿಸಲ್ಟ್ ಬಂದ ತಕ್ಷಣ ಕಟ್ ಆಫ್ ಬಿಟ್ಟರೆ ಬಿಡಬಹುದು, ಹಿಂಗೂ ಕೂಡ ಆಗ್ಬೋದು. ನಾಳೆ ಬಿಟ್ಟರೆ ಇನ್ನೂ ಕೂಡ ಬೆಟ್ರೆ. ಸೊ ಸದ್ಯಕ್ಕೆ ಏನೋ ಒಂದು ಅನಾಲಿಸಿಸ್ ಮಾಡಲಿಕ್ಕೆ ಹುಡುಗರಿಗೆ ಬಿಟ್ಟರೆ ಏನೋ ಸ್ವಲ್ಪ ಚೆನ್ನಾಗಾಗುತ್ತೆ. ಬಟ್ ಆದರೆ ಬಿಡೋದು ಡೌಟು. ನೋಡೋಣ, ಬಿಡ್ತಾ ಬಂದರೆ ನಿಮಗೆ ಕಟ್ ಆಫ್ನ ಹೇಳ್ತೀನಿ, ಹುಡುಗರಿಗೆ ಒಂದು ಕ್ಲಾರಿಟಿ ಸಿಗ್ತದೆ. ಅಡ್ಮಿಷನ್ ಅಂತೂ ಆಗೇ ಆಗ್ತಾರೆ ಸೀಟ್ ಸಿಕ್ಕವರು. ಓಕೆ, ಸೀಟ್ ಸಿಗದೇ ಇದ್ದವ್ರಿಗೆ ಒಂದು ಐಡಿಯಾ ಸಿಗ್ತದೆ. ನೆಕ್ಸ್ಟ್ ನಮ್ಗೆ 3rd ರೌಂಡಿಗೆ ಸಿಗ್ಬೋದು.
ಸಿಗ್ಬೋದು ಏನೋ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಸೀಟ್ ಸಿಕ್ಕರೂ ಸಹಿತ ನಾನು ಅಪ್ಗ್ರೇಡಿಂಗ್ ಹೋಗಬೇಕಾ ಬೇಡ, ಅಡ್ಮಿಷನ್ ಆಗಿದ ಮೇಲೆ ನಾವು ಹೋಗಬೇಕಾ ಬೇಡ, ಒಂದು ಐಡಿಯಾ ಸಿಗ್ಲಿಕ್ಕೋಸ್ಕರ ಒಂದು ಕಟ್ ಆಫ್ ಲಿಸ್ಟ್ ಅನ್ನೋದು ಬಿಟ್ಬಿಟ್ರೆ ಕೆ ಕಡೆಯಿಂದ ಎಲ್ಲ ಕೂಡ ಹೆಲ್ಪ್ ಆಗ್ತದೆ. ಓಕೆ ಸರಿ ಕಣ್ರು, ಈಗ ಒಂದು ಮಾತು ಕೆ ಕಡೆಯಿಂದ ಏನಾದರೂ ನೋಟಿಸ್ ಬರಬೇಕು. ಓಕೆ ಏನಾದರೂ ಬರಬೇಕು. ಓಕೆ ಏನಾದರೂ ಅಪ್ಡೇಟ್ಸ್ಗಳು ಬಂದಾಗ ನಿಮ್ಗೆ ಹೇಳಕ್ಕೆ ಬರ್ತದೆ. ಅಲ್ಲಿವರೆಗೂ ಸದ್ಯಕ್ಕೆ ವೇಟ್ ಮಾಡಿರಿ ಅಷ್ಟೇ, ಏನು ಕೂಡ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ರಿಸಲ್ಟ್ ಬಂದಿದೆ ಅಲ್ವಾ ನಿಮ್ದೀಗ, ಆ ಒಂದು ರಿಸಲ್ಟು ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆಯಾ, ಅದು ಯಾವ ರೀತಿ ಇದೆಯಾ, ಕಾಲೇಜ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊರಿ. ನಿಮ್ಗೆ ಯಾರಾದರೂ ಗೊತ್ತಿತ್ತಂದ್ರೆ ಅಲ್ಲಿ ಯಾವ ರೀತಿ ಕಂಡೀಷನ್ ಇದೆ, ಅಲ್ಲಿ ನಿಮ್ಗೆ ಹೋದಾಗ ನಾ ಸರ್ವೆ ಆಗ್ತಾನಿಲ್ಲ, ಕಾಲೇಜ್ ಏನು ಅಂದರೆ ಫೀಸ್ ಎಷ್ಟಿದೆ, ಮತ್ತು ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಆಗಿತ್ತಂದ್ರೆ ನಿಮಗೆ ಸೆಲೆಕ್ಷನ್ ಎಲ್ಲ ಕಂಪನಿ ಸೆಲೆಕ್ಷನ್ ಇದೆಯಾ, ಮತ್ತು ಫಾರ್ ಎಕ್ಸಾಂಪಲ್ ಮೆಡಿಕಲ್ ಕೋರ್ಸಸ್ಗಳು ಮಾಡಿದಾಗ ಹಾಸ್ಪಿಟಲ್ ಯಾವ ರೀತಿ ಇದೆ. ಸೊ ಇನ್ನೂ ಇತರೆ ಹತ್ತಾರು ಕಥೆಗಳು ಬರ್ತವೆ. ಹಾಸ್ಟೆಲ್ಸ್ ಆಯಿತು, ಮತ್ತು ಅಲ್ಲಿರ್ತಕ್ಕಂಥ ವಾತಾವರಣ, ನಿಮ್ಗೆ ಊಟದ ಸೆಟ್ ಆಗೋದು 4 ವರ್ಷ ಎಲ್ಲನೂ ಕೂಡ ನೋಡಿಕೊಂಡು ಚೆನ್ನಾಗಿದೆ ಎಲ್ಲ ಅದು ಕೂಡ ತಿಳ್ಕೊರಿ. ಎಲ್ಲನೂ ಕೂಡ ನೋಡ್ಕೊರಿ, ಟೈಮ್ ಇದೆ ಅಲ್ವಾ, ನೋಡ್ಕೊರಿ. ಆ್ಯಂಡ್ ನಾಳೆ ಇವತ್ತು ನೈಟಿಂದ ಏನಾದರೂ ಕೆ ಕಡೆಯಿಂದ ಅಪ್ಡೇಟ್ಸ್ಗಳು ಬರ್ತವೆ, ಅದನ್ನೆಲ್ಲ ಕೂಡ ತಿಳಿಸ್ತೀನಿ. ಅಲ್ಲಿವರೆಗೆ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.